ಮೊಟ್ಟೆ ಸಹ ಹಾಗೆ ಉಂಟು, 2 ಉಂಟು ಮೊಟ್ಟೆ. ಗುಳ್ಳವದನೆ ಅಂದರೆ ಇದೆ, ಮೊದಲದು ಆಗಿದೆ. ಇಲ್ಲಿ ಇನ್ನೆರಡು. ಟಿಂಕಿಗೆ ಅದಂದರೆ ಜೀವ ಅಲ್ಲ, ಅದಕ್ಕೆ ಅವನು ಸಿಪ್ಪೆ ಸಮೇತ ಕೂರ ಪಪ್ಪಾಯಿ ತಿಂತಿ ತಿಂತಾನೆ. ತಿನ್ನೋಣದ ಗೂಡು ಸಿಕ್ಕಿದೆ, ಅದನ್ನು ಅವರು ಬಿದಿರಿರ್ತದಲ್ಲ ಅದರಲ್ಲಿ ಹಾಕಿಟ್ಟಿದ್ದಾರೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮತ್ತು ನಿನ್ನೆ ನನ್ನ ಬರ್ತ್ಡೇ ಇತ್ತು. ತುಂಬ ಅಂದರೆ ತುಂಬ ಜನರು ನನಗೆ ಕಮೆಂಟಲ್ಲಿ ವಿಶ್ ಮಾಡಿದ್ದೀರಾ, ಬ್ಲೆಸ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಸಹ ವ್ಲಾಗಲ್ಲಿ ಹೇಳಿದ್ದೇನೆ, ಇವತ್ತು ಕೂಡ ಹೇಳಿದ್ದೇನೆ. ಯಾಕಂದರೆ ನಾನು ನಿನ್ನೆ ಕಮೆಂಟನ್ನು ಇವತ್ತು ನೋಡೋದು. ಹಾಗೆ ನನ್ನ ಪೋಸ್ಟಿಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟಿಗಾಗಿರ್ಬೋದು, ನನ್ನ ಯೂಟ್ಯೂಬಿದು ವೀಡಿಯೋಗಾಗಿರ್ಬೋದು, ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲದಲ್ಲಿ ನಾನು ನನ್ನ ಬರ್ತ್ಡೇಗೆ ಅವರು ವಿಶ್ ಮಾಡಲಿಲ್ಲ, ಇವರು ವಿಶ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ತಿದ್ದವಳು. ಇವಾಗ ಅಷ್ಟು ಸಾವಿರ ಜನರು ವಿಶ್ ಮಾಡಿದ್ದೀರಾ ಅಂತ ಹೇಳುವಾಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಅದೊಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ಬೆಳಗ್ಗೆದು ಕೆಲಸ ಆಗಿದೆ, ಇನ್ನು ದನಗಳನ್ನೊಂದು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು. ಇವತ್ತಿಂದ ಮಾಮೂಲಿ ನನ್ನ ವ್ಲಾಗ್ ಆಯಿತಾ. ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಾಯಿತು. ಮತ್ತೀಗ ಅವರಿಗೆ ತಿಂಡಿ ಎಲ್ಲ ಮಾಡಿ ಅಪ್ಪ ತಗೊಂಡು ಹೋದ್ರು. ಅವರು ಇಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ. ಯಾಕಂದರೆ ಇಲ್ಲಿ ತನಕ ಬಂದು ಅಲ್ಲಿ ತಿಂದು ಮತ್ತೆ ಅಲ್ಲೇ ಹೋಗಬೇಕು ಅಂದಾಗ ಅವರಿಗೆ ಟೈಮ್ ವೇಸ್ಟ್ ಆಗ್ತದಂತೆ. ಹಾಗಾಗಿ ಎಂಥ ತಿಂಡಿ ಇದ್ದರೂ ಊಟಕ್ಕೊಂದು ಮಧ್ಯಾಹ್ನ ಬರ್ತಾರೆ. ಮತ್ತು ಮಧ್ಯಾಹ್ನ ನಂತರ ಚಹಾ ಒಂದು ಕೊಡ್ಲಿಕ್ಕೆ ಇರ್ತಲ್ಲ, ಅದನ್ನು ಸಹ ಅಪ್ಪನೇ ಕೊಂಡೋಗಿ ಕೊಡೋದು. ಈಗ ತಿಂಡಿ ತಗೊಂಡು ಹೋದರು. ನನಗೆ ಬಟ್ಟೆ ವಾಶ್ ಉಂಟು, 2-3 ದಿವಸದಿಂದ ಉಂಟು. ಅಂದರೆ ನಿನ್ನೆ ಬರ್ತ್ಡೇ ಆಯಿತು, ಅದಕ್ಕಿಂತ ಮುಂಚೆ ವರ್ಕರ್ಸ್ ಅವರು ಇದ್ದರು. ಹಾಗಾಗಿ ಹೆವಿ ವರ್ಕ್. ಹಾಗೆ ಬಟ್ಟೆ ವಾಶ್ ಮಾಡೋದು ಅಲ್ಲೇ ಬಾಕಿ ಆಗಿತ್ತು. ನಿನ್ನೆ ಅಕ್ಕನವ್ರು ಬಂದಿದ್ರಲ್ಲ, ಅವ್ರು ಹಾಕಿದ್ದು ಸಹ ಉಂಟು, ಅಪ್ಪಂದು ಕೂಡ ಉಂಟು. ಎಲ್ಲ ತಗೊಂಡೋಗಿ ಕಣಿಯಲ್ಲಿ ವಾಶ್ ಮಾಡಿ ತಗೊಂಡು ಬರಬೇಕು. ಮತ್ತು ಸಹ ಇವತ್ತು ತುಂಬ ಕೆಲಸ ಉಂಟು. ಬನ್ನಿ ಹೋಗುವ. ಬಟ್ಟೆ ಒಗಿಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇನ್ನು ಕಣಿಯಲ್ಲೊಂದು ಬಟ್ಟೆ ವಾಶ್ ಮಾಡಿ ಮತ್ತೆ ನನಗೆ ಹಾಳೆ ಕಡಿಲಿಕ್ಕೆ ಹೋಗಬೇಕು. ಮೊನ್ನೆಯಿಂದೆಲ್ಲ ಹಾಳೆ ಕಡಿಲೇ ಇಲ್ಲ ದನಗಳಿಗೆ. ಅದು ಸಾಕಾಗೋದಿಲ್ಲ ಎಂತ ಹಾಕಿದ್ರು ಕೂಡ. ಇವಾಗಂತೂ ಹುಲ್ಲು ತುಂಬ ಕಡಿಮೆ ಆಗಿದೆ ತೋಟದಲ್ಲಿ. ಹಿಡಿದಿರೋದು ಬೇಸಿಗೆ ಸ್ಟಾರ್ಟ್ ಆದಾಗೆ ಹಾಗೆ ಹುಲ್ಲು ಕಡಿಮೆ ಆಗ್ತದೆ, ಬೆಳೆಯುವುದು ಲೇಟು. ಮಳೆಗಾಲದಲ್ಲಿ ಹುಲ್ಲು ಜಾಸ್ತಿ ಆದರೆ ದನಗಳಿಗೆ ಹುಲ್ಲು ಬೇಡ. ಹಾಗೆ ಬೈ ಹುಲ್ಲು ಕೂಡ ಖಾಲಿ ಆಗ್ತಾ ಬಂದಿದೆ. ಅಯ್ಯೋ ದೇವರು, ಮೊನ್ನೆ ಮಳೆ ಬಂದುಂಟಲ್ಲ, ಸೋಪು ಇಲ್ಲೇ ಇಟ್ಟು ಹೋಗಿದೆ. ಅದೆಲ್ಲ
ತೂತು 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 ಆ ಥರ ಆಗಿದೆ, ಅಂದರೆ ಮೆಲ್ಟಾಗಿ ಹೋಗಿದೆ ಸೋಂಪು. ಅದರಲ್ಲೇ ತೊಳಿಬೇಕಷ್ಟೇ. ನಾನು ಇಲ್ಲಿ ಸೋಪ್ ಉಂಟು ತಗೊಂಡು ಸೀದಾ ಹಾಗೆ ಬಂದೆ ಮನೆಯಿಂದ ಇಲ್ಲಿಗೆ. ಮತ್ತು ಇವತ್ತು ಫಲಗಳಿಗೆ ತುಂಬ ಅಂದರೆ ತುಂಬ ಬಿಸಿಲುಂಟು. ನಮ್ಮಲ್ಲಿ ಮಾವಿನ ಹಣ್ಣಿದ್ದು ರತ್ನಗಿರಿಯಿಂದ ತಂದದ್ದು ಉಂಟಲ್ಲ, ಮಹಾರಾಷ್ಟ್ರದ, ಅದರದ್ದೊಂದು ಹೂ ಹೋಗಿ ಅದರಲ್ಲಿ ಕಾಯಾಗಿದೆ. ಬಿಟ್ಟರೆ ಕಾಶಿ ಮಾವಿನ ಹಣ್ಣು ಮತ್ತು ತೋಟದಲ್ಲಿ ಸಿಂಗಾಪುರ್ ಉಂಟು, ಮತ್ತೊಂದು ಬೇರೆ ಟೈಪಿದು ಮಾವು ಉಂಟು, ಮತ್ತು ಹೊರಗಡೆ ಕಾಡಲ್ಲೆಲ್ಲ ಇರ್ತಲ್ಲ ಅಲ್ಲಿ ಅದರಲ್ಲಿ ಯಾವುದ್ರಲ್ಲೂ ಸಹ ಹೂ ಹೋಗಲಿಲ್ಲ. ಇನ್ನು ಹೂ ಹೋಗಬೇಕಷ್ಟೇ. ಈ ಫಲಗಳಿಂದ ಹೋಗ್ಬೋದು ಅನಿಸ್ತದೆ, ಗೊತ್ತಿಲ್ಲ. ಒಂದು ವೇಳೆ ಕಾಡಲ್ಲಿ ಮಾವಿನಕಾಯಿ ಇದ್ದರೆ ಬಹುಶಃ ಈ ಸಲ ಉಪ್ಪಿನಕಾಯಿ ಇರ್ಬೋದು. ಇಲ್ಲಾಂದರೆ ಇಲ್ಲ, ಉಪ್ಪಿನಕಾಯಿ ಖಾಲಿ ಆಗಿದೆ. ಮೊನ್ನೆ ವರ್ಕರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲಿಂದ ಉಪ್ಪಿನಕಾಯಿ ಕೊಟ್ಟು ಎಲ್ಲ ಖಾಲಿ ಆಯಿತು. ಇನ್ನು ನಾವು ಅಂಗಡಿಯಿಂದ ತರೋದಂತ ಕಡಿಮೆ, ಅದು ಖಾಲಿ ಆಯಿತು ಅಂತೇಳಿ ಅಚ್ಚಕ ತಗೊಂಡು ಬಂದು ಅದು ಕೂಡ ಖಾಲಿ ಆಯಿತು. ಇನ್ನು ಸದ್ಯಕ್ಕೆ ಉಪ್ಪಿನಕಾಯಿ ಇಲ್ಲ ಮನೆಯಲ್ಲಿ. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಇದ್ದೇ ಇರ್ತದೆ 2 ವರ್ಷದಿಂದ. ಲಾಸ್ಟೆಲ್ಲ ಬಿಫೋರ್ ಲಾಸ್ಟ್ ಇಯರ್, ಅದಕ್ಕಿಂತ ಮುಂಚಿನ ವರ್ಷ ಹಾಕಿದ್ದು. ಹಾಗೆ ಉಪ್ಪಿನಕಾಯಿ ತುಂಬ ವರ್ಷ ಇಟ್ಟರೆ ತುಂಬ ಟೇಸ್ಟ್ ಆಗ್ತದಲ್ಲ, ಹಾಗೆ. ಸೋಪು ನೋಡಿ, ಕ್ಯಾಡ್ಬೆರಿ ಡೈರಿ ಮಿಲ್ಕ್ ಮೆಲ್ಟ್ ಆಗಿದ್ದರೆ ಹೇಗಿರ್ತದೆ ಹಾಗೆ ಆಗಿದೆ. ಇಲ್ಲಿ ವಾಶ್ ಮಾಡೋದು ನಾನು, ಬಟ್ಟೆಯಲ್ಲಿ ವಾಶ್ ಮಾಡೋದು ನಂಗೆ ಈಸಿ ಆಗ್ತದೆ. ಅಂದರೆ ಟ್ಯಾಪ್ ಹಿಡಿಬೇಕು, ಟ್ಯಾಪ್ ಆನ್ ಮಾಡಬೇಕು, ಅದೆಲ್ಲ ಟೆನ್ಷನ್ ಇಲ್ಲ. ಇಲ್ಲಿ ಬರ್ತಾ ಇರ್ತದೆ, ಒಗ್ದದ್ದು ನೀರು ಹೋಗ್ತಾ ಇರ್ತದೆ ತೋಟಕ್ಕೆ. ಅಂಥ ಗಲೀಜು ಅಂತ ಏನಾಗೋದಿಲ್ಲ ನೋಡಿ. ಬಟ್ಟೆ ವಾಶ್ ಮಾಡಿ ಆಯಿತು. ಇನ್ನು ನನಗೊಮ್ಮೆ ಕೆಳಗೆ ತೋಟಕ್ಕೆ ಹೋಗಬೇಕು. ಅಲ್ಲಿ ಹಕ್ಕಿಗೂಡು ಉಂಟಲ್ಲ, ಅದನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಹೀಗಾಗಿದೆ ಮರಿ ಅಂತ ಮಾಡ್ತುಂಟು, ಮೊಟ್ಟೆ ಹೊಡೆದಿದ ಅಂತ ನೋಡಬೇಕು, ಮರಿ ಆಗಿದೆ ಅಂತ. ಹಾಗೆ ಹೋಗುವ, ಇನ್ನು ಮನೆಗೆ ಹೋಗಿ ಕತ್ತಿ ತಗೊಂಡು ಬರಬೇಕು. ತೋಟಕ್ಕೆ ಹೋಗುವಾಗ ನೆನಪಾಯಿತು, ನಾನು ದನಗಳನ್ನು ಚೇಂಜ್ ಮಾಡಿಬಿಡುವ ಅಂತ. ದನಗಳನ್ನು ಆವಾಗ ಕಟ್ಟಿದ್ದೀಗ ನಾನು ಚೇಂಜ್ ಮಾಡಲಿಕ್ಕೆ ಬರ್ತಿರೋದು. ಅವ್ರನ್ನೊಂದು ಚೇಂಜ್ ಮಾಡಿ ಮತ್ತೆ ತೋಟಕ್ಕೆ ಹೋಗಬೇಕು. ಚೇಂಜ್ ಮಾಡಿ ಆಯಿತು. ಬಿಟ್ಟು ಇಲ್ಲಿದ್ದಾನೆ ಅಮ್ಮ ಮತ್ತು ದೊಡ್ಡಮ್ಮ, ಅಕ್ಕ ಎಲ್ಲ ಅಲ್ಲಿದ್ದಾರೆ. ಗುಳ್ಳಬದನೆ ಅಂದರೆ ಇದೆ, ಮೊದಲದು ಆಗಿದೆ. ಇಲ್ಲಿ ಇನ್ನು 2-3 ಕಡೆ ಉಂಟು. ಈ ಥರನೇ ಇನ್ನು ದೊಡ್ಡದಾಗ್ತದೆ ರೌಂಡಾಗಿ. ಅವತ್ತು ನಾನು ಗಿಡ ನೆಡಬೇಕಾದ್ರೆ ನೀವು ಕೇಳಿದ್ರಿ ಗುಳ್ಳಬದನೆ ಅಂದರೆ ಎಂತ ಅಂತ, ಹಾಗಾಗಿ ಇವಾಗ ಬ್ಲಾಗಲ್ಲಿ ತೋರಿಸಿದ್ದು. ಇದೇ ಗುಳ್ಳಬದನೆ. ತೋಟಕ್ಕೆ ಬಂದೆ ಹಾಳೆ ಕಡಿಲಿಕ್ಕೆ. ಇಲ್ಲಿ ಹೀಗಾಗಿ ನೀರು ಹರಿದು ಹೀಗೆ ಹೋಗೋದು. ಇದು ಎಲ್ಲದರ ಬುಡಕ್ಕೆ ಹೋಗೋದಿಲ್ಲ, ಆದರೆ ಹತ್ರ ಇರೋ ಬುಡಕ್ಕೆ. ಈಗ ಇಲ್ಲೆಲ್ಲ ಒದ್ದೆ ಉಂಟು ನೋಡಿ, ಇಲ್ಲೆಲ್ಲ ಒದ್ದೆ ಆಗಿದೆ. ಅದು ನೀರು ಎಳ್ಕೊಳ್ತದೆ. ಹಾಳೆ ಒಂದು 3-4 ಕಟ್ಕೊಂಡಿದ್ದೇನೆ, ಇನ್ನು ಹೋಗೋದು. ಮುಂದೆ ಹೋಗ್ತಾ ಕಟ್ಕೊಂಡು ಮುಂದೆ ಹೋಗೋದು. ನಾನು ತೋರಿಸಿದ್ದೆಲ್ಲ ಹಕ್ಕಿದು ಮೊಟ್ಟೆ ಉಂಟು ಅಂತ, ಅದು ಇಲ್ಲೇ ಇರೋದು, ಆಚೆಗಡೆ ಇರೋದು. ಮೊನ್ನೆ ಮಳೆ ಬಂದು ಎಂತಾಗಿದೆ ಗೊತ್ತಿಲ್ಲ ಪಾಪ. ನೋಡುವ, ನಾನು ನೋಡಿ ಡೈಲಿ ನೋಡಲಿಕ್ಕಿಲ್ಲ, ಅದು ಮೊನ್ನೆ ನೋಡಿದ ಮೇಲೆ ಮತ್ತೆ ನೋಡಲಿಕ್ಕೆ ಬರಲಿಲ್ಲ. ಅದಕ್ಕೆ ಉಪದ್ರ ಆಗ್ತದೆ ಅಂತ, ಹಾಗೆ ಈಗೊಮ್ಮೆ ನೋಡಿ ಮತ್ತೆ ಹೋಗೋದು. ನನಗೆ ಸಮಾಧಾನ ಆಗ್ತದೆ. ಅದು ಉಂಟಾ ಅಂತ, ತೊಂದರೆ ಆಗಿದೆ ಅಂತ ನೋಡಬೇಕು. ಅದಕ್ಕೆ ಮೊಟ್ಟೆ ಸಹ ಹಾಗೆ ಉಂಟು, 2 ಉಂಟು ಮೊಟ್ಟೆ. ದನಗಳನ್ನು ಕರ್ಕೊಂಡು ಬಂದಾಯಿತು. ಇವಾಗ ಟೀ ಟೈಮ್. ಅಪ್ಪನೇ ಚಹಾ ಕುಡಿದು ಇವಾಗ ವೀಳ್ಯದೆಲೆ ತಿಂತಿದ್ದಾರೆ. ನನ್ನ ಅಪ್ಪ ಒಂದು ವೀಳ್ಯದೆಲೆ ತಿನ್ನೋದು ಬಿಡಲಿಕ್ಕಿಲ್ಲ. ಇವರೆಲ್ಲರೂ ತಿಂತಿದ್ದಾರೆ. ಅವನ ದೀಪ ಹೇಳ್ಕೊಂಡು ತಿಂತಿದ್ದಾನೆ ಅಪ್ಪ. ಒಂದು ನಾಯಿಗಳಿಗೆಲ್ಲರಿಗೂ ಸಹ ಹಾಕಿ ಆಯಿತು. ಇವನಿಗೊಂದೀಗ ಹಾಕಬೇಕಷ್ಟೇ ನಾನು ಕಂಟುಗೆ. ಚಹಾ ಕುಡ್ದಾಯಿತು. ಚಹಾ ಕುಡ್ದೀಗ ಹುಲ್ಲಿಗೆ ಹೋಗಬೇಕು. ಫುಲ್ ಮೋಡಾಗಿದೆ ಆಯಿತಾ. 3 ಗಂಟೆ ಆಗಿದೆ ಅಷ್ಟೇ, ತುಂಬ ಮೋಡಾಗಿದೆ. ಮಳೆ ಇವತ್ತು ಸ್ವಲ್ಪ ಬೇಗ ಬರ್ಬೋದು ಅಂತ ಅಂದ್ಕೊಂಡು ಬೇಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಎಲ್ಲ ಕೆಲಸ ಆಯಿತು. ಟರ್ಪಲೆಲ್ಲ ಹಾಕಿ ಆಯಿತು, ಮತ್ತು ಬಚ್ಚಲಿಗೆ ಬೇಕಾದ್ದೆಲ್ಲ ಒಳಗಿಟ್ಟಾಯಿತು. ಮೊದಲು ಕೊಟ್ಟಿಗೆ ಇರುವಾಗ ಹೇಗೆ ಅಂತ ಹೇಳಿದರೆ ಅದರಲ್ಲಿ ಇರ್ತಿತ್ತು, ಮಳೆ ಬರುವಾಗ ಅಂತ ಟೆನ್ಷನ್ ಮಾಡ್ಕೊಂಡಿಲ್ಲ. ಈಗ ಎಲ್ಲ ಹೊರಗೆ ಉಂಟು, ಕೊಟ್ಟಿಗೆ ಬಿಚ್ಚಿಸಿದಾರಲ್ಲ ಹಾಗೆ ಎಲ್ಲ ಒಳಗಿಟ್ಟಾಯಿತು. ಕಟ್ಟಿಗೆಲ್ಲ ಒಳಗಿಟ್ಟಾಯಿತು. ಹಾಗೆ ಇನ್ನೂರು ಅಪ್ಪ ಹೋಗಿ ಹುಲ್ಲು ಮಾಡಿ ತಗೊಂಡು ಬರಬೇಕು.
ಹುಲ್ಲಾಯಿತು, ನಾನು ಸ್ವಲ್ಪ ಸ್ವಲ್ಪ ಈಗ ದನಗಳಿಗೆ ಹಾಕಿದೆ. ಇನ್ನು ಅಕ್ಕ ಚಿಕ್ಕ ಸಂಜೆದು ಕುಡಿಲಿಕ್ಕೆ ಕೊಟ್ಟಾದಮೇಲೆ ಹುಲ್ಲೆಲ್ಲ ಹಾಕೋದು. ಕೆಲಸದವ್ರ ಗೋಣಿ ಎಲ್ಲ ಎಲ್ಲೆಲ್ಲಿ ಬಿಸಾಡಿದ್ರು. ಅಪ್ಪ ಇವತ್ತೆಲ್ಲ ನೀಟ್ ಮಾಡಿ ತೆಗೆದಿಡ್ತಿದ್ದಾರೆ. ನನಗೆ ಸಹ ಒಟ್ಟಿಗೆ ಬೈಗಳು, ನಾನು ತೆಗೆದಿಡ್ಲಿಲ್ಲ ಅಂತೂ ಅವರೇ ನೀಟ್ ಮಾಡಿ ತೆಗೆದಿಟ್ಕೊಳ್ತಾರೆ. ಯಾಕಂತ ಹೇಳಿದರೆ ಅಡಿಕೆ ಹೆಕ್ಕಿ ಅವರು ಗೋಣಿಯಲ್ಲೇ ತುಂಬಿಸಿ ತಗೊಂಡು ಬರೋದು. ಮಳೆಗೆ ಅದೆಲ್ಲ ಚಂಡಿಗೆ ಹಾಳಾಗ್ತದಲ್ಲ, ಅದಕ್ಕೆ ಅಪ್ಪನೇ ಎತ್ತಿಡ್ತಾ ಇದ್ದಾರೆ ಕಟ್ಟಿ ಚಂದ ಮಾಡಿ. ನನ್ನಪ್ಪ ಎಲ್ಲದರಲ್ಲೂ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಯಾವಾಗಲೂ. ಅವರಷ್ಟು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾನು. ಪಪ್ಪಾಯಿ ಒಂದು ಸಿಕ್ಕಿತು, ಹಣ್ಣು ಇದು ಹೇಗುಂಟು ಗೊತ್ತಿಲ್ಲ ನನಗೆ. ನಮ್ಮ ಟಿಂಕಿಗೋಸ್ಕರ ತಗೊಂಡು ಬಂದು ಕಟ್ ಮಾಡ್ತಿದ್ದೇನೆ, ಇಲ್ಲಾಂದ್ರೆ ಅವನಿಗೆ ಕಟ್ ಮಾಡಿ ಕೊಡಲಿಕ್ಕೆ ಯಾರಿಲ್ಲಲ್ಲ. ಇದು ಟಿಂಕಿಗೆ, ಇದು ಕೂರನಿಗೆ. ಕೂರ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಕೂತ್ಕೊಳ್ಳಲಿಲ್ಲ. ಟಿಂಕಿಗೆ ಅದಂದರೆ ಜೀವ ಅಲ್ಲ, ಅದಕ್ಕೆ ಅವನು ಸಿಪ್ಪೆ ಸಮೇತ ತಿಂತಾನೆ. ಎತ್ಕೊಂಡು ಹೋದ ನೋಡಿ, ಹೋದ. ಕೂರ ತಿಂತಾನ ಅಂತ ನೋಡುವ. ಮತ್ತು ಅವನು ಉಳಿಸಿದ್ರೆ ಮತ್ತೆ ಗಲಾಟೆ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ, ನನಗೆ ಅಂತ. ಕೂರ ಪಪ್ಪಾಯಿ ತಿಂತಿ? ತಿಂತಾನೆ, ತಿನ್ನು. ಮತ್ತು ಟಿಂಕಿ ಹತ್ರ ಜಗಳ ಮಾಡಲಿಕ್ಕಿಲ್ಲ. ಇವತ್ತಿದು ದನದ ಕೆಲಸ ಎಲ್ಲ ಆಯಿತು. ಇವತ್ತು ವರ್ಕರ್ಸಿಗೆ ಜೇನ್ನೊಣದ ಗೂಡು ಸಿಕ್ಕಿದೆ. ಅದನ್ನು ಅವರು ಬಿದಿರಿರ್ತದಲ್ಲ ಅದರಲ್ಲಿ ಹಾಕಿಟ್ಟಿದ್ದಾರೆ. ನನಗೆ ಈಗ ಬಂದ ಮೇಲೆ ಗೊತ್ತಾಯಿತು. ಸೊ ಅದನ್ನು ನಾಳೆ ನಾನು ನಿಮಗೆ ನಾಳಿನ ವ್ಲಾಗಲ್ಲಿ, ಅಂದರೆ ನಾಡಿದ್ದು ಗೊತ್ತಾಗ್ತದೆ ಅದು ಹೇಗೆ ಕೂತಿದೆ ಅಂತ. ಈಗ ಹೋಗೋದು ಬೇಡ, ಸ್ವಲ್ಪ ದೂರ ಉಂಟು ಇಲ್ಲಿಂದ. ಹಾಗಾಗಿ ನಾನು ಹೋಗಲಿಲ್ಲ, ಕತ್ಲಾಗ್ತಾ ಬಂತಲ್ಲ ಅಂತ. ನಾನು ಹೋಗ್ತೇನೆ ಅಂತಪ್ಪ ಅಂದರೆ ಇಲ್ಲ ಅಪ್ಪ ಬೇಡ, ನಾಳೆ ಬೆಳಿಗ್ಗೆ ಹೋಗು, ಅದು ಕೂತ್ಕೊಳ್ಳಿ, ಎಲ್ಲ ಸಹ ಕೂತ್ಕೊಳ್ಳಿ ಅಂತ ಹೇಳಿದರು. ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @ಅನುಷಾ ಕೃಷ್ಣಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್.